ಕೇಂದ್ರ ಸರ್ಕಾರದಿಂದ ರೈಲು ಪ್ರಯಾಣ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ಬೆಲೆ ಏರಿಕೆ ನೀತಿ ಖಂಡಿಸಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ರೈಲು ಪ್ರಯಾಣ ದರ ಏರಿಕೆ ಹೊರೆ ಯಾರು ಹೊರಬೇಕು? ಕೂಲಿ ಕಾರ್ಮಿಕರ, ವಿದ್ಯಾರ್ಥಿಗಳ, ಸಣ್ಣ ವ್ಯಾಪಾರಸ್ಥರ ಅಂತ ಪ್ರಶ್ನಿಸಿದ್ದಾರೆ. ಅಥವಾ ಜನಸಾಮಾನ್ಯರ ಅಂತ ಕೇಂದ್ರಕ್ಕೆ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ನಾವು ಹಾಲಿನ ಬೆಲೆ ಏರಿಕೆ ಮಾಡಿದಾಗ ವಾಗ್ದಾಳಿಯನ್ನ ನಡೆಸಿದ್ರಿ, ನಮ್ಮದು ಜನವಿರೋಧಿ ಸರ್ಕಾರ ಅಂತ ವಾಗ್ದಾಳಿಯನ್ನ ನಡೆಸಿದ್ರಿ. ಈಗ ರೈಲು ಪ್ರಯಾಣ ದರ ಏರಿಸಿದ್ದೀರಿ, ಏನ್ ಹೇಳ್ತೀರಿ ಅಂತ ಪ್ರಶ್ನಿಸಿದ್ದಾರೆ. ಮೆಟ್ರೋ ಪ್ರಯಾಣ ದರ ಏರಿಸಿದಾಗ ಬಿಜೆಪಿ ಬೀದಿಗಿಳಿದಿತ್ತು. ಇದೇನಾ ಡಬಲ್ ಸ್ಟ್ಯಾಂಡರ್ಡ್ ನೀತಿ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ನಾವು ಕರ್ನಾಟಕದ ಜೊತೆಗೆ ಹಾಗೂ ದೇಶದ ಪರವಾಗಿದ್ದೇವೆ, ಕೂಡಲೇ ರೈಲು ಪ್ರಯಾಣ ದರ ಇಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಟ್ವೀಟ್ ಮೂಲಕವಾಗಿ ಕೇಂದ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ರೈಲು ಪ್ರಯಾಣ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ರೈಲು ಪ್ರಯಾಣ ದರ ಏರಿಕೆ ಹೊರೆ ಯಾರು ಹೊರಬೇಕು ಅಂತ ಪ್ರಶ್ನಿಸಿದ್ದಾರೆ. ಕೂಲಿ ಕಾರ್ಮಿಕರ, ವಿದ್ಯಾರ್ಥಿಗಳ, ಸಣ್ಣ ವ್ಯಾಪಾರಸ್ಥರ ಅಂತ ಪ್ರಶ್ನಿಸಿದ್ದಾರೆ.